ಆಲೂಗಡ್ಡೆ ಬೆಳೆಯು ಹಾಸನ ಜಿಲ್ಲೆಯ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲೊಂದು. ಆದರೆ ಇತ್ತೀಚಿನ ವರ್ಷಗಳಲ್ಲಿ ವಿವಿಧ ಕಾರಣಗಳಿಂದ ಆಲೂಗಡ್ಡೆ ಬೆಳೆಯ ವಿಸ್ತೀರ್ಣ ಕಡಿಮೆಯಾಗುತ್ತಿರುವುದು ಆತಂಕಕಾರಿ ಸಂಗತಿಯಾಗಿದೆ. ಈ ಹಿನ್ನೆಲೆ ಆಲೂಗಡ್ಡೆ ಬೆಳೆಗಾರರಿಗೆ ಅಗತ್ಯ ಮಾಹಿತಿ, ಹೊಸ ತಂತ್ರಜ್ಞಾನ ಮತ್ತು ಮಾರುಕಟ್ಟೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ತೋಟಗಾರಿಕೆ ಇಲಾಖೆ ಹಾಸನ ಜಿಲ್ಲೆ ವತಿಯಿಂದ ಇದೇ ತಿಂಗಳ 26 ಮತ್ತು 27ರಂದು 2 ದಿನಗಳ ರಾಜ್ಯ ಮಟ್ಟದ ಆಲೂಗಡ್ಡೆ ಮೇಳವನ್ನು ಆಯೋಜಿಸಲಾಗಿದೆ ಎಂದು ಶಾಸಕ ಸುರೇಶ್ ತಿಳಿಸಿದರು. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಮೇಳದ ಕುರಿತು ಪ್ರಚಾರ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಾಸನ ನಗರದ ಹೊಸ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಪಕ್ಕದಲ್ಲಿರುವ ಚನ್ನಪಟ್ಟಣ ಕೆರೆ ಹಾಸನಾಂಬ ಉದ್ಯಾನವನದಲ್ಲಿ ಈ ಮೇಳ ನಡೆಯಲಿದ್ದು, ರಾಜ್ಯದ ವಿವಿಧ ಭಾಗಗಳಿಂದ ಆಲೂಗಡ್ಡೆ ಬೆಳೆಗಾರರು, ತಜ್ಞರು ಹಾಗೂ ಕಂಪನಿಗಳು ಭಾಗವಹಿಸಲಿವೆ ಎಂದರು. ಇನ್ನು ಈ ಮೇಳದಲ್ಲಿ ರೈತರಿಗೆ ಆಲೂಗಡ್ಡೆಯ ಹೊಸ ತಳಿಗಳ ಪರಿಚಯ, ವಿನೂತನ ಕೃಷಿ ತಂತ್ರಜ್ಞಾನಗಳು, ಯಂತ್ರೋಪಕರಣಗಳ ಮಾಹಿತಿ, ರೋಗ ಹಾಗೂ ಕೀಟ ನಿಯಂತ್ರಣಕ್ಕೆ ಸಂಬಂಧಿಸಿದ ಹೊಸ ಸಸ್ಯ ಸಂರಕ್ಷಣಾ ಔಷಧಿಗಳ ಬಗ್ಗೆ ಮಾರ್ಗದರ್ಶನ ನೀಡಲಾಗುವುದು ಎಂದು ಹೇಳಿದರು. ಇದಲ್ಲದೆ ಆಲೂಗಡ್ಡೆ ರೈತರು ತಮ್ಮ ರೈತ ಉತ್ಪಾದಕ ಸಂಸ್ಥೆಗಳಿಗೆ ಆಲೂಗಡ್ಡೆ ವರ್ತಕರು, ಬೀಜೋತ್ಪಾದಕರು, ಸಸ್ಯ ಸಂರಕ್ಷಣಾ ಔಷಧಿ ಕಂಪನಿಗಳು, ಯಂತ್ರೋಪಕರಣ ತಯಾರಕರು ಹಾಗೂ ಸಂರಕ್ಷಣಾ ಕಂಪನಿಗಳೊಂದಿಗೆ ನೇರ ಸಂಪರ್ಕ ಕಲ್ಪಿಸಲಾಗಿದೆ. ಇದರಿಂದ ಗುತ್ತಿಗೆ ಕೃಷಿಗೆ ಹೆಚ್ಚಿನ ಅವಕಾಶಗಳು ಸೃಷ್ಟಿಯಾಗಲಿವೆ ಎಂದು ಅವರು ಹೇಳಿದರು. ಆಲೂಗಡ್ಡೆ ಬೆಳೆ ಜೊತೆಗೆ ಇತರೆ ಪ್ರಮುಖ ತೋಟಗಾರಿಕೆ ಬೆಳೆಗಳಿಗೆ ಸಂಬಂಧಿಸಿದ ಮಾಹಿತಿಗಳು ಸಹ ಮೇಳದಲ್ಲಿ ಲಭ್ಯವಿರಲಿದ್ದು, ಜಿಲ್ಲೆಯ ಹಾಗೂ ರಾಜ್ಯದ ಎಲ್ಲ ತೋಟಗಾರಿಕೆ ಬೆಳೆಗಾರರು, ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ರೈತ ಸಂಘಟನೆಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಮೇಳದ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಶಾಸಕ ಸುರೇಶ್ ಮನವಿ ಮಾಡಿದರು. ರಾಜ್ಯ ಮಟ್ಟದ ಆಲೂಗಡ್ಡೆ ಮೇಳ 2026ನೇ ಇಸ್ವಿ 25 ಮತ್ತು 26 ಮತ್ತು 27ನೇ ತಾರೀಕು ರಾಜ್ಯಾದ್ಯಂತ ನಡೀತಾ ಇದೆ. ಅದರಲ್ಲೂ ವಿಶೇಷವಾಗಿ ಆಲೂಗೆಡ್ಡೆ ಅಂತ ಅಂದರೆ ಹಾಸನ ಜಿಲ್ಲೆ ತುಂಬ ಫೇಮಸ್ ಆಗಿರ್ತಕ್ಕಂಥದ್ದು. ಹಾಸನ ಜಿಲ್ಲೆಯ ಆಲೂಗೆಡ್ಡೆ ಡೆಲ್ಲಿಯಿಂದ ಪಂಜಾಬಿನವರೆಗೂ ರವಾನೆ ಆಗಿರ್ತಕ್ಕಂಥ ಯಾವುದಾದ್ರು ಒಂದು ಜಿಲ್ಲೆ ಇದೆ ಅಂದರೆ ಅದು ಹಾಸನ ಜಿಲ್ಲೆದು. ಹಾಗಾಗಿ ಈ ಮೇಳದಲ್ಲಿ ನಮ್ಮ ಈ ಭಾಗದಲ್ಲಿ ಒಂದಿಷ್ಟು ಇದಿರ್ಬೋದು, ಬಯಲುಸೀಮೆಯಲ್ಲಿರ್ತಕ್ಕಂಥ ರೈತರುಗಳು, ಹಾಸನ ತಾಲೂಕು, ಅರಕಲಗೂಡು ತಾಲೂಕು ಭಾಗ ಮತ್ತು ಬೇಲೂರು ತಾಲೂಕಿನ ಹಗರೆ ಭಾಗ ಮತ್ತು ಹಡಗೂರು ಭಾಗದವರು, ಮತ್ತು ಹಾಸನ ತಾಲೂಕು ಮತ್ತು ಅರಕಲಗೂಡು, ಚಂದ್ರಪಟ್ಟಣ, ವಿಶೇಷವಾಗಿ ಅರಸೀಕೆರೆ ಈ ಭಾಗದ ರೈತರುಗಳು ಹೆಚ್ಚು ಆಲೂಗೆಡ್ಡೆಯನ್ನು ಬೆಳೀತಕ್ಕಂಥದ್ದು. ನಮ್ಮ ಮಾದರಿಯ ಆಲೂಗೆಡ್ಡೆ ಈ ದೇಶದಲ್ಲಿ ಎಲ್ಲೂ ಬೆಳೆಯಲಿಕ್ಕೆ ಸಾಧ್ಯ ಇಲ್ಲ. ಪಂಜಾಬಿನವರು ಸಹ ನಮ್ಮ ಆಲೂಗೆಡ್ಡೆಗೆ ಇಲ್ಲಿಗೆ ಬಂದು ಸ್ಥಳವನ್ನು ಪರಿಶೀಲಿಸಿ ಆಲೂಗೆಡ್ಡೆಗೆ ಮೆಚ್ಚವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಇದೊಂದು ಕಮರ್ಷಿಯಲ್ ಕ್ರಾಫ್ಟ್. ಈ ಮೇಳಕ್ಕೆ ತಾವು ನಮ್ಮ ಜಿಲ್ಲೆಯ ಮತ್ತು ನಮ್ಮ ತಾಲೂಕಿನ ಎಲ್ಲ ಆಲೂಗೆಡ್ಡೆ ಬೆಳೆಗಾರರು ನನ್ನ ಆದಿಯಾಗಿ, ನಾನು ಸಹ ಇದನ್ನು ಆಲೂಗೆಡ್ಡೆನ ಬೆಳಿತೀನಿ, ಆದಿಯಾಗಿ ಈ ಸಮ್ಮೇಳನದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ವಿನಂತಿಯನ್ನು ನಾನು ಎಲ್ಲ ರೈತಾಪಿ ಬಂಧುಗಳಲ್ಲಿ ಮಾಡ್ತೀನಿ. ವರದಿ ಗಣೇಶ್ ಬೇಲೂರು. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.